ಎಷ್ಟೇ ಮೇಲ್ ಹಂತದಲ್ಲಿರೋರು ಎಷ್ಟೇ ಕಟ್ಟುನಿಟ್ಟಾದಂತಹ ನಿಯಮಗಳನ್ನು ತಂದರೂ ಕೂಡ ಅದನ್ನು ಜಾರಿಗೊಳಿಸಬೇಕಾದವರು ಮತ್ತು ಅದನ್ನು ಕೆಳ ಹಂತದ ಎಲ್ಲ ಜನರಿಗೂ ಕೂಡ ತಲುಪಿಸ್ಬೇಕಾದಂಥವರು ಒಬ್ಬ ಪೊಲೀಸ್ ಕಾನ್ಸ್ಟೇಬಲಿಂದನೂ ಕೂಡ ಶುರು ಆಗ್ತಾರೆ. ಅದು ಯಾವ ರೀತಿಯಾಗಿ ಮ್ಯಾನೇಜ್ ಮಾಡೋದು ಸರ್? ಒಬ್ಬ ಆ್ಯಕ್ಚುಲಿ ಪೊಲೀಸ್ ಕಾನ್ಸ್ಟೇಬಲ್ ರೋಲ್ ಇದೆಲ್ಲ ತುಂಬ ಸರ್ಕಾರಗಳು ಕಡೆಗಣಿಸ್ಬಿಟ್ಟಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ಗೆ ತುಂಬ ಒಳ್ಳೆ ಟ್ರೈನಿಂಗ್ ಕೊಡಬೇಕು. ಯಾಕೆಂದರೆ ಕೊನೆಗೆ ಜನ ಭೇಟಿಯಾಗೋದು ಪೊಲೀಸ್ ಕಾನ್ಸ್ಟೇಬಲ್ಗೆ, ಪೊಲೀಸ್ ಕಮಿಷನರ್ಗಲ್ಲ. ಹೌದು. ಸೊ ಪೊಲೀಸ್ ಕಾನ್ಸ್ಟೇಬಲ್ಗೆ ಒಬ್ಬ ಒಳ್ಳೆ ನಾಯಕನಾಗಿ ಟ್ರೈನಿಂಗ್ ಕೊಟ್ಟರೆ ಪೊಲೀಸ್ ಕಮಿಷನರ್ಗಳ ಅಷ್ಟು ಅವಶ್ಯಕತೆ ಬರೋದಿಲ್ಲ. ಓಕೆ. ಎಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಫೇಲ್ ಆಗ್ತಾನಲ್ಲ ಆವಾಗ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬರ್ತಾನೆ. ಸಬ್ ಇನ್ಸ್ಪೆಕ್ಟರ್ ಎಲ್ಲಿ ಫೇಲ್ ಆಗ್ತಾನಲ್ಲ ಆವಾಗ ಇನ್ಸ್ಪೆಕ್ಟರ್ DSP DCP, ಮತ್ತು ಎಲ್ಲಿ DCP ಫೇಲ್ ಆಗ್ತಾನೆ ಆವಾಗ ಪೊಲೀಸ್ ಕಮಿಷನರ್. ಸೊ ಹೆಂಗೆ ಒಂದು ಸಬ್ಜೆಕ್ಟ್ ಹ್ಯಾಂಡಲ್ ಮಾಡಬೇಕು, ಸಿಚುವೇಶನ್ ಹೆಂಗೆ ಹ್ಯಾಂಡಲ್ ಮಾಡಬೇಕು ಕೆಳ ಹಂತದಿಂದ ನಾವು ಅವ್ರಿಗೆ ಹೇಳ್ಕೊಡ್ತಾ ಬಂದರೆ ಆಗುತ್ತೆ. ಬಟ್ ಇತ್ತೀಚೆಗೆ ಏನು ಮಾಡ್ತೀರಾ, ವಿಪರೀತ ಭ್ರಷ್ಟಾಚಾರ ಆಗೋಗ್ಬಿಟ್ಟು ಎಲ್ಲರೂ ಅವರು ದುಡ್ಡು ರಿಕವರಿ ಒಳಗೆ ಬಂದ್ಬಿಡ್ತಾರೆ. ಮುಂಚೆ ಲಂಚ ಪ್ರಭಾವ ಎರಡು ಸೇರಿಕೊಂಡು ವ್ಯವಸ್ಥೆ ಹಾಳು ಮಾಡಿಬಿಟ್ಟಿದೆ ಅಂತ 100% ಆಗಿದೆಲ್ಲ. ಮುಂಚೆ ಪೊಲೀಸರ ತಂಟೆಗೆ ಅಷ್ಟು ಜನ ನಾವೇ ಪೋಸ್ಟಿಂಗ್ ಕೊಡ್ತಾ ಇದ್ವಿ. ನಾನದು ಎಷ್ಟೋ ಸಾರ್ತಿ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ಸರ್ ಈ ಪೊಲೀಸ್ ಇಲಾಖೆಯಿಂದ ದುಡ್ಡು ತಗೋಬೇಡಿ ಸರ್, ನೀವು ಜನ ರಕ್ಷಕರಾಗಲ್ಲ ಭಕ್ಷಕರ ರಾಕ್ಷಸರಾಗೋಗ್ಬಿಡ್ತಾರಂತ. ಏನಪ್ಪ ಮಾಡೋದು, MLAಗಳ ಪ್ರೆಷರ್ ಇದೆ, ಅವ್ರ ಪ್ರೆಷರ್ ಇದೆ. ಯಾಕೆಂದರೆ ಎಲ್ರಿಗೂ ಅವ್ರವ್ರದ್ದು ಫೌಜ್ದಾರ್ ಬೇಕು. ಅವ್ರವ್ರ ಫೌಜ್ದಾರ್ ಬೇಕು ಅಂದರೆ ಅವ್ರವ್ರು ಮಾಡೋ ಪಾಪಗಳ ಕರ್ಮಗಳೆಲ್ಲ ಕ್ಲೋಸ್ ಮಾಡಿಬಿಟ್ಟು ಎದುರಾಳಿ ಇದು ಏನೇ ಇದ್ರು ಸಹ ಅದಕ್ಕೆ ಎತ್ತಿ ಆತನ ಮೇಲೆ ಇದ್ದಾರೆ. ಸೊ ಆವಾಗಿಂದ ಹಾಳಾಗ್ತಾ ಬಂತು ಇದು. ಮತ್ತು ಈಗ ನೋಡಿ, ಈ ಕೂತ್ರೆ ನಿಂತರೆ ಪೊಲೀಸ್ ಇಲಾಖೆಯಲ್ಲಿ ದುಡ್ಡು ಕೊಡಬೇಕು. ಯಾಕಂದರೆ ಎಲ್ಲ ದುಡ್ಡು ಸುಮ್ಮನೆ ಅವ್ರು ಏನಾದರೂ ಕೇಳಿದ್ರೆ ಏನು ಸುಮ್ಮನೆ ಬಂದಿದ್ದೀನಾ, ಕೊಟ್ಟು ಬಂದಿದ್ದೀನಿ ಅಂತ. ನಾನು ಕೊಟ್ಟು ಬಂದಿದ್ದೀನಿ ಅಂತ ಹೇಳ್ತಾನೆ ಮುಗೀತಲ್ಲ. ಓಕೆ. ಸೊ ನಿಮಗೆ ಏನು ಅವನಿಗೆ ಏನು ಒಳ್ಳೆ ಕೆಲಸ ಅವನ ಕೈಲಾಗತ್ತೆ. ಮತ್ತು ಟ್ರೈನಿಂಗಲ್ಲಿ ಕೂಡ ಏನು ಭಾಳ ಕಳಪೆ ಟ್ರೈನಿಂಗ್, ಮತ್ತು ಟ್ರೈನಿಂಗ್ ಕೊಡೋರು ಕೂಡ ಕಳಪೆ ಜನ ಇರುವಾಗ ಸೊ ವಾಟ್ ಡು ಯು ಎಕ್ಸ್ಪೆಕ್ಟ್?